ಬೆಂಗಳೂರು ನಗರ ಈಶಾನ್ಯ ವಿಭಾಗದಿಂದ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸುರಕ್ಷತೆಗಾಗಿ ಬೆಂಗಳೂರು ಎಂಬ ಶೀರ್ಷಿಕೆಯಡಿ ವಾಕಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾರ್ವಜನಿಕರಲ್ಲಿ ಕಾಡುತ್ತಿರುವ ಕ್ರೈಮ್ ವಿಚಾರಗಳ ಬಗೆಗಿನ ಅರಿವು, ಸೈಬರ್ ಕ್ರೈಮ್, ಮಾದಕ ದ್ರವ್ಯಗಳು ಹೀಗೆ ಅನೇಕ ವಿಚಾರಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಹಿನ್ನೆಲೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರ ಪೊಲೀಸ್ ಆಯುಕ್ತರಾದ ಸೀಮಂತ್ ಕುಮಾರ್ ಸಿಂಗ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕ್ರೈಮ್ ವಿಚಾರಗಳ ಬಗ್ಗೆ ಅರಿವು ಮೂಡಿಸಿದ್ರು. ಸ್ಯಾಂಡ್ಲ್ವುಡ್ ನಟಿ ಪೂಜಾ ಗಾಂಧಿ ಆಗಮಿಸಿ ಜಾಗೃತಿ ಮೂಡಿಸಿದ್ರು. ಇನ್ನು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಈಶಾನ್ಯ ವಿಭಾಗದ ಡಿಸಿಪಿ ಸಜ್ಜಿತ್ ಅವರು ವಾಕಥಾನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಾರ್ವಜನಿಕರು ಹಾಗೂ ಪೊಲೀಸರಿಗೆ ಪ್ರಮಾಣ ಪತ್ರವನ್ನು ವಿತರಿಸಿದ್ರು. ಯಲಹಂಕ ಭಾಗದ ಅನೇಕ ಜನರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಈಗ ಮೂರನೇ ಬಹುಮಾನ ಚಂದ್ರಶೇಖರ್ ಅವರಿಗೆ ಈ ದಿನ ನಮ್ಮ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಈಶಾನ್ಯ ವಿಭಾಗದಲ್ಲಿ ನಮ್ಮ ಯಲಹಂಕ ಉಪವಿಭಾಗ ವತಿಯಿಂದ ಒಂದು ಸುರಕ್ಷತೆಗಾಗಿ ಬೆಂಗಳೂರು ಅಂತಕ್ಕಂಥ ಒಂದು ವಾಕಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಯಲಹಂಕ ಸುತ್ತಮುತ್ತಲಿನ ನಾಗರಿಕರಿಂದ ಒಂದು ಅಭೂತಪೂರ್ವವಾದಂತಹ ಬೆಂಬಲ ಹಾಗೂ ಎಲ್ಲರಿಗೂ ಕೂಡ ಭಾಗವಹಿಸಿರ್ತಾರೆ ಉತ್ಸಾಹದಿಂದ. ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನು ಅಪರಾಧ ತಡೆ ಮಾಸಾಚರಣೆ ಇದೆ ಹಾಗೂ ನಮ್ಮ ಈ ಪ್ರೆಸೆಂಟ್ ಏನು ನಮ್ಮ ಕ್ರೈಮ್ಗಳು ನಮ್ಮ ನಾಗರಿಕರನ್ನ ಕಾಡ್ತಾ ಇದ್ದಾವೆ, ಸೈಬರ್ ಕ್ರೈಮ್ ಇರ್ಬೋದು ಅಥವಾ ಮಾದಕ ದ್ರವ್ಯಗಳಿರ್ಬೋದು, ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂತಹ ಒಂದು ಕಾರ್ಯಕ್ರಮ ಇರ್ಬೋದು. ಈ ನಮ್ಮ ಕಾರ್ಯಕ್ರಮವನ್ನು ಎಲ್ಲ ಸೋಷಿಯಲ್ ಮೀಡಿಯಾ ಮಾಧ್ಯಮದ ಮೂಲಕ ಹಾಗೂ ಯಾರು ಪಾರ್ಟಿಸಿಪೇಟಿವ್ ಮಾಡಿದ್ರು ಅವ್ರ ಮೂಲಕ ನಾವು ಎಲ್ರಿಗೂ ಕೂಡ ನಮ್ಮ ಉದ್ದೇಶವನ್ನು ತಲುಪಿಸಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಈ ಸಂದರ್ಭದಲ್ಲಿ